ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲಲಿದೆ, ಆಂಧ್ರದ ಭವಿಷ್ಯದ ಸಿಎಂ ಯಾರು, ಜಗನ್ ಮತ್ತೆ ಅಧಿಕಾರಕ್ಕೆ ಬರುತ್ತಾರಾ ಅಥವಾ ಚಂದ್ರಬಾಬು ಮೈತ್ರಿಕೂಟ ಗೆದ್ದು ಸಿಎಂ ಪಟ್ಟಕ್ಕೆ ಏರುತ್ತಾ? ಪ್ರಸ್ತುತ ಈ ವಿಷಯ ಇದೀಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಒಂದೆಡೆ ಬಿಜೆಪಿ ಜನಸೇನಾ ಜೊತೆಗೆ ಟಿಡಿಪಿ ಅಕ್ಕಡೆಗಿಳಿಯುತ್ತಿದ್ದರೆ, ಮತ್ತೊಂದೆಡೆ ಆಡಳಿತಾರೂಢ ವೈಎಸ್ಆರ್ಸಿಪಿ ಏಕಾಂಗಿಯಾಗಿ ಸ್ಪರ್ಧಿಸುತ್ತಿದೆ. ಇದರಿಂದ ಇಡೀ ದೇಶವೇ ಚುನಾವಣಾ ಸಂದರ್ಭದಲ್ಲಿ ಎಪಿ ರಾಜಕಾರಣವನ್ನು ಕುತೂಹಲದಿಂದ ನೋಡುತ್ತಿದೆ. ಕೇಂದ್ರದಲ್ಲಿ ಮತ್ತೊಮ್ಮೆ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುವುದು ಸಾಧ್ಯತೆ ಇದೆ. ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಪಟ್ಟಕ್ಕಿರುವ ಸಾಧ್ಯತೆ ಹೆಚ್ಚಿದೆ. ಟಿಡಿಪಿ ಜನಸೇನಾ ಬಿಜೆಪಿ ಮೈತ್ರಿಕೂಟ ಗೆಲ್ಲುವ ವಿಶ್ವಾಸದಲ್ಲಿದೆ. ವೈಎಸ್ಆರ್ಸಿಪಿ ಆಡಳಿತದ ಬಗ್ಗೆ ಜನರು ತೀವ್ರ ಅತೃಪ್ತರಾಗಿದ್ದಾರೆ ಎಂದು ಮೈತ್ರಿಕೂಟ ಭಾವಿಸಿದೆ. ಯೋಜನೆಗಳು ತಮ್ಮನ್ನು ಗೆಲ್ಲಿಸುತ್ತದೆ ಎಂಬ ವಿಶ್ವಾಸ ಮುಖ್ಯಮಂತ್ರಿ ಜಗನ್ ಪಕ್ಷಕ್ಕಿದೆ. ಈ ಹಿನ್ನೆಲೆಯಲ್ಲಿ ಹಲವು ಸಮೀಕ್ಷಾ ಸಂಸ್ಥೆಗಳು ಆಂಧ್ರ ಪ್ರದೇಶ ಚುನಾವಣೆಯಲ್ಲಿ ಫಲಿತಾಂಶದ ಬಗ್ಗೆ ಭವಿಷ್ಯ ನುಡಿಯುತ್ತಿವೆ. ಜನಮತ್ ಪೋಲ್ಸ್ ಎಂಬ ಸಂಸ್ಥೆಯು ಎಪಿಯಲ್ಲಿ ಪ್ರಸ್ತುತ ಗ್ರೌಂಡ್ ರಿಪೋರ್ಟ್ ಈ ಕೆಳಗಿನಂತಿದೆ ಎಂದು ಟ್ವೀಟ್ ಮಾಡಿದೆ. ಜನಮತ್ ಬಹಿರಂಗಪಡಿಸಿದ ವಿವರಗಳ ಪ್ರಕಾರ ವೈಎಸ್ಆರ್ಸಿಪಿ ಮತ್ತೊಮ್ಮೆ ಎಪಿಯಲ್ಲಿ ಅಧಿಕಾರಕ್ಕೆ ಬರುವ ಲಕ್ಷಣಗಳಿವೆ. ವೈಎಸ್ಆರ್ಸಿಪಿ 120ರಿಂದ 123 ಸ್ಥಾನಗಳನ್ನು ಮತ್ತು ಟಿಡಿಪಿ ಮೈತ್ರಿಕೂಟ 46ರಿಂದ 48 ಸ್ಥಾನಗಳನ್ನು ಪಡೆಯಲಿದೆ ಎಂದು ಜನಮತ್ ಭವಿಷ್ಯ ನುಡಿಯುತ್ತಿದೆ. ಫೆಬ್ರವರಿ 4ರಂದು ಇದೇ ಸಂಸ್ಥೆ ಬಿಡುಗಡೆ ಮಾಡಿದ ಪ್ರಿಪೋಲ್ ಸಮೀಕ್ಷೆಯಲ್ಲಿ ವೈಎಸ್ಆರ್ಸಿಪಿ 107 ಮತ್ತು 110 ಸ್ಥಾನಗಳನ್ನು ಮತ್ತು ಟಿಡಿಪಿ ಜನಸೇನಾ ಮೈತ್ರಿಕೂಟ 57ರಿಂದ 59 ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ಭವಿಷ್ಯ ನುಡಿದಿತ್ತು. ಆದರೆ ಟಿಡಿಪಿ ಮತ್ತು ಜನಸೇನಾ ಜೊತೆ ಬಿಜೆಪಿ ಸೇರಿದ್ದರಿಂದ ಮೈತ್ರಿಕೂಟದ ಸೀಟುಗಳ ಸಂಖ್ಯೆ ಕಡಿಮೆಯಾಗಿದೆ. ಈ ಹಿಂದೆ ಲೋಕಮತ ಸಮೀಕ್ಷೆಯ ಫಲಿತಾಂಶವನ್ನು ಬಹಿರಂಗಪಡಿಸಿದೆ. ಕರ್ನಾಟಕ ಮತ್ತು ತೆಲಂಗಾಣ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಲೋಕಮತ ಭವಿಷ್ಯ ನಿಜವಾಗಿದೆ. ಈ ಎರಡು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಎಂದು ಲೋಕಮತ ಭವಿಷ್ಯ ನುಡಿದಿತ್ತು. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಲೋಕಮತ ಸಮೀಕ್ಷೆ ನಿರೀಕ್ಷೆಗೂ ಮೀರಿ ಸ್ಥಾನ ಗಳಿಸಿದೆ. ಮೇ 8, 2023ರಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ 116, 18, ಬಿಜೆಪಿ 79ರಿಂದ 81, ಜೆಡಿಎಸ್ 20ರಿಂದ 22 ಮತ್ತು ಇತರೆ 4ರಿಂದ 6 ಸ್ಥಾನಗಳು ಪಡೆಯುತ್ತಾರೆ ಎಂದು ಲೋಕಮತ ಭವಿಷ್ಯ ನುಡಿದಿತ್ತು. ಮೇ 13ರಂದು ಪ್ರಕಟವಾದ ಫಲಿತಾಂಶದಲ್ಲಿ ಕಾಂಗ್ರೆಸ್ 135, ಬಿಜೆಪಿ 66 ಮತ್ತು ಜೆಡಿಎಸ್ 19 ಸ್ಥಾನಗಳನ್ನು ಪಡೆದಿತ್ತು. ಇತರರು 4 ಸ್ಥಾನಗಳನ್ನು ಪಡೆದಿದ್ದರು. ತೆಲಂಗಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 58ರಿಂದ 60 ಸ್ಥಾನಗಳನ್ನು ಪಡೆಯಲಿದೆ. ಬಿಎಸ್ಆರ್ಎಸ್ 49ರಿಂದ 51 ಸ್ಥಾನಗಳು ಸೀಮಿತವಾಗಲಿದೆ. ಬಿಜೆಪಿ 4ರಿಂದ 5 ಸ್ಥಾನಗಳು ಪಡೆಯಲಿದೆ. ಎಂಐಎಂ 6ರಿಂದ 7 ಸ್ಥಾನಗಳು ತೆಲಂಗಾಣ ಚುನಾವಣೆಯಲ್ಲಿ ಪಡೆಯಲಿದೆ ಎಂದು 2023 ನವೆಂಬರ್ 29ರಂದು ಜನಮತ ಸಮೀಕ್ಷೆ ಭವಿಷ್ಯ ನುಡಿದಿತ್ತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ 64 ಸ್ಥಾನಗಳು, ಬಿಆರ್ಎಸ್ವೈಗೆ 39 ಸ್ಥಾನಗಳು ಲಭಿಸಿದವು. ಬಿಜೆಪಿ 8 ಮತ್ತು ಎಂಐಎಂ 7 ಸ್ಥಾನಗಳಲ್ಲಿ ಗೆದ್ದಿದ್ದವು. ಇದರಂತೆ ಇದೀಗ ಆಂಧ್ರ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆಗೆ 45 ದಿನಗಳಿಗಿಂತ ಹೆಚ್ಚು ಸಮಯವಿದೆ. ಈ ಮಧ್ಯೆ ಸಮೀಕ್ಷಾ ಸಂಸ್ಥೆಗಳು ಹೆಚ್ಚಿನ ಪ್ರಿಪೋಲ್ಗಳನ್ನು ಬಹಿರಂಗಪಡಿಸುವ ಸಾಧ್ಯತೆ ಇದೆ. ಮತ್ತು ಈ ಪ್ರಿಪೋಲ್ಗಳು ನಿಜವಾಗುತ್ತಾ ಅಥವಾ ಜನ ಗೊಂದಲಕ್ಕೀಡಾಗಿ ಯಾರಿಗೂ ಅರ್ಥವಾಗದ ರೀತಿಯಲ್ಲಿ ತಮ್ಮದೇ ಶೈಲಿಯಲ್ಲಿ ತೀರ್ಪು ನೀಡುತ್ತಾರೆ ಎಂಬುದು ಜೂನ್ 4ರವರೆಗೆ ಎಲ್ಲರೂ ಕಾದು ನೋಡಬೇಕು. ಧನ್ಯವಾದಗಳು ಸ್ನೇಹಿತರೆ.